ಹಾಯ್ ವೆಲ್ಕಮ್ ಬ್ಯಾಕ್ ಟು ಯಶೋಗೌಡ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಖುಷಿಯಾಗಿರೋ ದಿನ, ಹಂಗಾಗಿ ಬಾಯಿ ಸಿಹಿ ಮಾಡೋಣ ಅಂತ ಹೇಳಿ ಚಾಕ್ಲೇಟ್ ತಿನ್ನೋಣ ಅಂತ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ ಮುಂದೆ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದು ಬೆಳಗ್ಗೆನೇ ಹೋಗ್ತಾ ಇರೋದು. ಬೆಳಗ್ಗೆ ಅಂತಂದರೆ 10 ಗಂಟೆ ಆಗಿತ್ತು ಹೋಗುವಾಗ. ನನ್ನ ಮಗನೂ ಕೂಡ ಇದ್ದ. ಅವನಿಗೆ ಯಾಕೆಂದರೆ ಸ್ಯಾಟರ್ಡೆ ರಜಾ ಇತ್ತು. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಸ್ವಲ್ಪ ನೋಡಿದ ತಕ್ಷಣನೇ ಗೊತ್ತಾಗ್ಬೋದು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಇವತ್ತು ನಮ್ದೊಂದು ಸೈಟ್ ತೊಗೊಂಡಿದ್ವಿ, ಅದ್ರ ರಿಜಿಸ್ಟ್ರೇಷನ್ ಇತ್ತು ಇವತ್ತು. ಹಂಗಾಗಿ ಅದಕ್ಕೆ ಅಂತ ಹೇಳಿ ಹೋಗಿದ್ವಿ. ಅಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ಕ್ಯಾಮ್ರಾ ಆನ್ ಮಾಡಿದ್ ನೋಡಿ ನಮ್ಮ ಹಸ್ಬೆಂಡೇ ಬೈದ್ಬಿಟ್ರು, ಎಲ್ಲೋದ್ರೂ ಕ್ಯಾಮ್ರಾ ಆನ್ ಮಾಡ್ತೀಯಲ್ಲ ಅಂತ ಹೇಳಿ. ಹಲೋ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ಆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅವತ್ತು ಫುಲ್ ವ್ಲಾಗ್ನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಹಂಗಾಗಿ ಇವತ್ತು ವ್ಲಾಗ್ನ ನಾನು ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಒಳಗಡೆ ಇರೋ ನಾನೊಂದು ಕೆಲವೊಂದು ಗಿಡಗಳೆಲ್ಲ ಒಳಗಡೆ ಇಟ್ಟಿದ್ದೀನಿ. ಅಂದರೆ ಒಂದು ಬಾಟಲಲ್ಲಿ ನೀರಿಗೆ ಹಾಕಿಟ್ಟಿದ್ದೀನಿ. ಅದನ್ನು ತುಂಬ ದಿವಸ ಆಗಿತ್ತು ಕ್ಲೀನ್ ಮಾಡಿಕೊಂಡು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇವತ್ತು. ತುಂಬ ದಿವಸ ಏನು ತಿಂಗಳುಗಳೇ ಆಗೋಗೈತೆ ಕ್ಲೀನ್ ಮಾಡಿ. ಯಾಕೆಂದರೆ ಟೈಮ್ ಇರಲಿಲ್ಲ, ಮತ್ತು ಪಾಪು ಇರೋದಕ್ಕೆ ಅದನ್ನು ತೆಗಿಯೋಕ್ಕೂ ಹೋಗಿರಲಿಲ್ಲ. ಹಾಗಾಗಿ ಅಲ್ಲಲ್ಲಿ ಈ ಥರ ಗಿಡಗಳು, ಮನಿ ಪ್ಲ್ಯಾಂಟು ಮತ್ತು ಬೇರೆ ನೀರಲ್ಲಿ ಬರುತ್ತಲ್ಲ ಆ ಥರ ಪ್ಲ್ಯಾಂಟ್ಗಳೆಲ್ಲ ಇಟ್ಟಿದ್ದೀನಿ ಒಳಗಡೆ. ಅದನ್ನೆಲ್ಲ ಇವತ್ತು ವಾಟರ್ ಚೇಂಜ್ ಮಾಡಿ ಬೇರೆಲ್ಲ ತುಂಬಾನೇ ಬಿಟ್ಕೊಬಿಟ್ಟಿದೆ. ಇದಕ್ಕೆ ನಾನು ಆ್ಯಕ್ಚುಲಿ ಪೇಂಟ್ ಮಾಡಿದೆ, ಅದು ಮೇಲ್ಗಡೆ ವಾಶ್ ಮಾಡಾದ್ಮೇಲೆ ಹೊರಟೋಗ್ಬಿಟ್ಟೈತೆ ಅಷ್ಟೇ. ನನಗೆ ಇಷ್ಟ, ಆ್ಯಕ್ಚುಲಿ ತುಂಬಾ ಇಷ್ಟ ನನಗೆ ಗಿಡಗಳಂತಂದರೆ. ಒಳಗಡೆ ಇಟ್ಕೊಳ್ಳೋದಾಗಲಿ ನನಗೆ ತುಂಬ ಇಷ್ಟ. ಆದರೆ ಮೇಂಟೆನೆನ್ಸ್ ಏನಪ್ಪ ಅಂದರೆ ಅಷ್ಟು ಮೇಂಟೆನೆನ್ಸ್ ಇರಲ್ಲ ಇವೆಲ್ಲ ಏನು, ಹಂಗಾಗಿ ಇಟ್ಕೊಂಡಿದ್ದೆ. ಇದೊಂದು ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ಬೇರೆದೆಲ್ಲ ಇಟ್ಕೊಳಕ್ಕೆ ಆಸೆ, ಬಟ್ ಇವಾಗ ಸದ್ಯಕ್ಕೆ ಪಾಪುದ್ದಾಗೋವರೆಗೂ ಅದೇನೂ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವ್ರುಗಳನ್ನೇ ಸಾಕೋಣ ಅಂತ. ಇವುಗಳನ್ನೇ ನೋಡೋಣ ಫಸ್ಟು. ತೋರಿಸ್ತೀವಿ ನೋಡಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಗೆಲ್ಲ. ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಒಂದು ಟ್ರೈಪೋಡ್ನು ಕೂಡ ನನ್ನ ಮಗ ಹೊಡೆದಾಕೋದು ಅಂದರೆ ಅದು ರಿಂಗ್ ಲೈಟ್ ಇತ್ತಲ್ಲ ಫಿಕ್ಸ್ ಮಾಡೋದು ಫೋನ್ನ, ಅದನ್ನೇ ಲಾಕ್ನೇ ಮುರಿದ್ಬಿಟ್ಟ. ಮುಗೀತು ಅದ್ರ ಕಥೆ. ಇನ್ನು ಹೊಸ ಟ್ರೈಪೋಡ್ನ ಬುಕ್ ಮಾಡಬೇಕು. ಬಟ್ ನೋಡಿದ್ರೆ ಯಾವಾಗೆಲ್ಲರೂ ಬುಕ್ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಇದ್ರ ಮೇಲೆಲ್ಲ ಎಷ್ಟು ಧೂಳು ಕೂತೈತೆ ಅಂದರೆ ನಿಮ್ಗೆ ಕಾಣಿಸ್ತೈತೆ ಅನ್ನಿಸ್ತದೆ ಧೂಳು. ಆಲ್ರೆಡಿ ಒಂದು 7 ಮಂತ್ಸೇ ಆಯಿತು ಅನ್ಸುತ್ತೆ ತೆಗೆದು. ನೀಟಾಗಿ ಬೇರೆಲ್ಲ ಬಿಟ್ಟೈತಿದೆಲ್ಲ, ಬೇರೆಲ್ಲ ಕಟ್ ಮಾಡಿ. ಬಾಟ್ಲ್ ಜೊತೆಗೆ ಗಿಡಗಳ ಮೇಲೂ ಕೂಡ ಸಖತ್ ಧೂಳೈತೆ. ನಾನು ಅವಾಗಾಗಿದ್ರೆ ಅಟ್ಲೀಸ್ಟ್ ಒಂದು ಮಂತ್ಗಾದರೂ ಒಂದೊಂದು ಟೈಮು ನೀರ ಚೇಂಜ್ ಮಾಡಿ ಎಲ್ಲ ವಾಶ್ ಮಾಡ್ಕೊತಿದ್ದೆ. ಇವಾಗ ಟೈಮ್ ಇಲ್ದಿದ್ದ ಕಾರಣ ಇವತ್ತು ತುಂಬ ಫ್ರೀ ಮಾಡಿಕೊಂಡು ನನ್ನ ಮಗ ಹೋದ್ಮೇಲೆ ಅವ್ನ ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಸ್ವೆಟರ್ ಹಾಕಿದ್ದೀನಿ ಗೊತ್ತಾ? ತುಂಬ ಚಳಿ ಆಗ್ತೈತಿ. ನಿಮ್ಮ ಕಡೆ ಎಲ್ಲ ಹೆಂಗಿದೆ ಬಿದ್ದರು? ನಂಗಂತೂ ಈ ಕಡೆ ಅಂತೂ ಸಖತ್ ಗಾಳಿ, ಅಂತೂ ತುಂಬಾನೇ ಗಾಳಿ ತೆಗ್ದೆಲ್ಲ ನೆಸಿತೈತಿ, ಏನು ಉಳ್ಕತೆ ಇಲ್ಲ ಹಂಗೆ. ಆ್ಯಕ್ಚುಲಿ ಇದ್ರ ಅಂಡಿಲ್ ಆಲ್ರೆಡಿ 6 ಮಂತ್ಸ್ ಆಗೋಯ್ತಲ್ಲ, ನೀರಿಂದು ಸ್ಟೈನ್ ಹಂಗೆ ಐತೆ. ಎಂದು ಪಾಚಿ ಕಟ್ಟೈತೋ ಏನೋ ಗೊತ್ತಿಲ್ಲ, ತುಂಬ ಗಲೀಜಾಗೈತೆ. ಏನಾಗಿ ಕ್ಲೀನ್ ಮಾಡೋಣ ನೋಡೋಣ. ನಾನು ಡ್ರಾಯಿಂಗ್ ಮಾಡಿದ್ದೆ ಗೈಸ್, ಹೊರಟೋಗೈತೆ. ಇವಾಗ ತೊಳೆದ್ರೆ ಫುಲ್ ಹೋಗುತ್ತೆ ಗೈಸ್. ಅಂದರೆ ಇದ್ರೊಳಗಡೆ ನಾನು ಸ್ವಲ್ಪ ರಂಗೋಲಿ ಪುಡಿ ಮತ್ತು ಸೋಪು ಹಾಕಿ ಅಳ್ಳಾಡ್ಸಿ ತೊಳೆದಿದ್ದೀನಿ. ಯಾಕೆಂದ್ರೆ ಕೆಳಗಡೆ ಕೂತಿದ್ದೆಲ್ಲ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ತೊಳೆದು ನೀರು ತುಂಬಿವಾಗ ಇದ್ರದ್ದು ಬೇರೆಲ್ಲ ಕಟ್ ಮಾಡ್ಕೊಳ್ಳೋಣ. ನಾನು ಸಿಸರ್ ತಗೊಬಂದೆ, ಅರೆ ಎಲ್ಲಿಟ್ಟೆ ಅಂತಾನೆ ಗೊತ್ತಾಯ್ತಿಲ್ಲ. ದೇವ್ರೆ, ನನಗೆ ಸಿಗ್ಲಿಲ್ಲ, ಹಂಗಾಗಿ ಚಾಕುಲೇ ಕಟ್ ಮಾಡಾಕ್ಬಿಡ್ತೀನಿ ನಾನು. ನನ್ಗೆ ಹುಡ್ಕಿ ಸಾಕಾಗೋಯ್ತು ಅದಕ್ಕೆ.
ಇದ್ರೆ ಇದು ಮೇಲ್ಗಡೆ ಚಿಗುರು ಚೆನ್ನಾಗಿ ಬಂದೈತೆ. ಬಟ್ ಬೇರೇನ್ ಅಷ್ಟೊಂದ್ ಬಿಟ್ಟಿಲ್ಲ. ಹಂಗಾಗಿ ಇದ್ರಲ್ಲಿ ಸ್ವಲ್ಪನೇ ಸ್ವಲ್ಪ ತೆಗಿತೀನಿ ಅಷ್ಟೇ ಬೇರ್ನ. ಇದ್ರಲ್ಲಂತೂ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ ಆಯ್ತಾ. ಮನೆಗೆ ಒಳಗಡೆ ಇಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀಟಾಗಿ ತೊಳ್ದಿದ್ದೀನಿ. ಆಂಟಿ ಕುಟ್ಟಿ ಬಾಟಲ್ ಚೆನ್ನಾಗೈತಲ್ವಾ ಇದು ಒಂಥರ. ಆಕ್ಚುಲಿ ಇದು ತುಂಬಾನೇ ಮೇಲ್ಗಡೆ ಆಗಿತ್ತು. ಬಟ್ ಅದು ಹಿಂಗ್ ಕೆಳಗಡೆ ಬಾಗ್ತಾ ಇತ್ತು. ಮನಿ ಪ್ಲಾಂಟ್ ಕೆಳಗಡೆ ಹಿಂಗ್ ಬಾಗ್ಬಾರ್ದಲ್ಲ ಅಂತ ಹೇಳಿ ಕಟ್ ಮಾಡಾಕ್ತೆ. ಇವಾಗ ಮೇಲ್ಗಡೆಗೆ ಹೋಗ್ತೈತೆ. ಇವಾಗ ಏನಾದ್ರೂ ಒಂದ್ ಕಟ್ಟಣ ಅಂದ್ರೆ ಇಲ್ಲ. ನಮ್ ಕಿಚನ್ ಅಲ್ಲಿ ಅಷ್ಟ್ ಅಂತ ಕಟ್ಬೇಕು ಅನ್ನೋ ತರ ಏನು ಇಲ್ಲ ಇಲ್ಲಿ. ಯಾವ್ದಾರು ಚಿಕ್ಕ ತಂತಿ ಗಿಂತಿ ಇದ್ರೆ ನುಲ್ದ್ಬಿಟ್ಟು ಏನಾದ್ರು ಮಾಡ್ಬೇಕು. ಅಯ್ಯೋ ಒಂದ್ ಎಲೆನೆ ಮುರ್ದೋಗ್ಬಿಟ್ಟೈತೆ. ಹಾಗೆ ವಾಸ್ತು ಗಿಡನು ಕೂಡ ಬ್ಯಾಂಬೋ ಟ್ರೀನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಇದು ಆಲ್ರೆಡಿ 1 ಮಂತ್ ಆಯ್ತಲ್ಲ ತಂದು. ಬಟ್ ಇದಕ್ಕೆ ಫಿಲ್ಟರ್ ನೀರ್ ಹಾಕಿಟ್ರೆ ಬೆಟರ್ ಅನ್ಸುತ್ತೆ. ಎಷ್ಟು ಬೇಗ ಎಷ್ಟೊಂದ್ ಬೇರ್ ಬಿಟ್ಟೈತೆ ಅಂತ ಫಿಲ್ಟರ್ ನೀರ್ನೇ ಹಾಕ್ತೀನಿ. ಗಿಡ ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟ್ ತಗೊಬಂದಿದ್ದು 3 ವರ್ಷ ಇತ್ತು. ಇದೆಷ್ಟು ದಿವಸ ಇರುತ್ತೆ ನೋಡೋಣ, ಇದೆಷ್ಟು ವರ್ಷ ಇರುತ್ತೆ ಅಂತ. ಪ್ರಾಣಿ ಚೆನ್ನಾಗಿ. ಇವಾಗ ಇವೆಲ್ಲೆಲ್ಲ ಎಲ್ಲೆಲ್ಲಿ ಇಟ್ಟಿದೆ ಅಂತ ತೋರಿಸ್ತೀನಿ ರೀ. ನಾನೊಂದು ಕಿಚನ್ ಅಲ್ಲಿ ಒಂದು ಇಟ್ಟಿದ್ದೆ. ಯಾವ್ದನ್ನ ಅಂದ್ರೆ ನನ್ನ ವಾಸ್ತು ಅಂತ ಇರೋದೆಲ್ಲ ನಾನು ಏನ್ ಡೈರೆಕ್ಷನ್ ಬೇಕೋ ಅದೇ ಡೈರೆಕ್ಷನ್ ಅಲ್ಲಿ ಇಟ್ಟಿರೋದು. ಯಾವ ಡೈರೆಕ್ಷನ್ ಅಲ್ಲಿ ಇಡಬೇಕು ಅದೇ ಡೈರೆಕ್ಷನ್ ಅಲ್ಲಿ. ನಾನು ಇದನ್ನ ಕಿಚನ್ ಅಲ್ಲೇ ಇಟ್ಟಿದ್ದೀನಿ, ಫ್ರಿಡ್ಜ್ ಮೇಲ್ಗಡೆ. ಇದನ್ನ ನಮ್ಮನೆ ಹ್ಯಾಂಡ್ ವಾಶ್ ಐತೆ ಅಲ್ಲಿ ಇಟ್ಟಿದ್ದೀನಿ. ನಾನು ಹ್ಯಾಂಡ್ ವಾಶ್ ಹತ್ರ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಕ್ಚುಲಿ ಅದನ್ನ ನಾನು ಫಸ್ಟ್ ರೂಮಲ್ಲಿ ಇಟ್ಕೊಂಡಿದ್ದೆ. ನಮ್ಮ ರೂಮಲ್ಲಿ ಇಟ್ಟಿದ್ದೆ. ಬಟ್ ಆಮೇಲೆ ತಂದು ಕಿಚನ್ ಅಲ್ಲಿ ಇಟ್ಟಿದ್ದೆ. ಬಟ್ ಇವಾಗ ನೆಕ್ಸ್ಟ್ ಅದನ್ನ ನಾನು ರೂಮಲ್ಲೇ ಇಡ್ತೀನಿ. ರೂಮಲ್ಲೇ ಚೆನ್ನಾಗಿ ಕಾಣಿಸುತ್ತೆ ಇದು. ಇಲ್ಲಿಗೆ ಇಟ್ಟಿದ್ದೀನಿ ಇದನ್ನ. ಆಕ್ಚುಲಿ ಅದರದ್ದು ಪೇಂಟ್ ಚೇಂಜ್ ಮಾಡಬೇಕು. ಯಾವಾಗಾದ್ರೂ ಮಾಡೋಣ.